ನಾವು ಅತ್ಯಂತ ಪ್ರಾಮುಖ್ಯವಾದಂಥ ಮುಖ್ಯ ಭಾಗದಲ್ಲಿದ್ದೀವಿ. ಭಗವದ್ಗೀತೆಯ 6ನೇ ಅಧ್ಯಾಯ ಧ್ಯಾನ ಯೋಗವನ್ನು ಅಭ್ಯಾಸ ಮಾಡುವ ಕ್ರಮವನ್ನು ಪರಮಾತ್ಮ ವಿವರವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಇಲ್ಲಿ ಒಳಗಡೆ ಏನೇಪ್ಪ ಆಗುತ್ತೆ ಅನ್ನೋದ್ರ ವಿಷಯವಾಗಿ ಹೇಳ್ತಾ ಇದ್ದಾನೆ. ಎಲ್ಲ ಒಂದು ಸ್ವಲ್ಪ ಗೂಢವಾಗೇ ಇದೆ. ಯಾಕೆಂದರೆ ಧ್ಯಾನ ಯೋಗದಲ್ಲಿ ಅರ್ಜುನನೇನು ಮೊದಲು ಹೋಗಿ ನೋಡಿ ಏನೇನು ಆಗ್ತಾ ಇದೆ ಅನ್ನೋದನ್ನು ಪ್ರಶ್ನೆ ಕೇಳ್ತಾ ಇಲ್ಲ. ಧ್ಯಾನ ಯೋಗವನ್ನು ಆರಂಭ ಮಾಡೋಕ್ಕೆ ಮೊದಲೇ ಎಲ್ಲವನ್ನು ವಿವರವನ್ನು ಪರಮಾತ್ಮ ಕೊಡೋದಕ್ಕೆ ಆರಂಭಿಸಿಬಿಟ್ಟಿದ್ದಾನೆ. ಆ ಥರ ಅವನು ಧ್ಯಾನ ಯೋಗವನ್ನು ವರ್ಣಿಸ್ತಾ ಇರೋ ಸಮಯದಲ್ಲಿ ಇನ್ನೂ ಧ್ಯಾನ ಯೋಗಕ್ಕೆ ಅರ್ಜುನ ಆರಂಭ ಮಾಡಿಲ್ಲ. ಆದರೂ ಪರಮಾತ್ಮ ಹೇಳ್ತಿರೋದ್ರಲ್ಲಿ ವಿವರಗಳನ್ನು ಕೇಳಿಸ್ಕೊಂಡ್ರಲ್ಲೇ ಮುಂದೆ ಏನೇನು ಆಗಬಹುದು ಅನ್ನೋದ್ರ ಬಗ್ಗೆ ಅನುಮಾನಗಳು ಉತ್ಪತ್ತಿ ಆಗಕ್ಕೆ ಶುರುವಾಗಿದೆ ಅರ್ಜುನನಿಗೆ. ಮೊದಲನೇ ಅನುಮಾನ, ಮನಸ್ಸು ತುಂಬ ಚಂಚಲವಾದದ್ದು. ನೀನು ಹೇಳಿದ್ದ ಧ್ಯಾನದ ಕ್ರಮ ಮಾಡೋದಕ್ಕೆ ಬಹಳ ಕಷ್ಟವಾಗಿದೆ. ಯಾಕೆಂದರೆ ಆರಂಭದಲ್ಲಿಯೇ ಶ್ರಮವನ್ನು ಮಾಡಬೇಕು ಅಂತ ಹೇಳಿದೀಯ. ಆ ಶ್ರಮವನ್ನು ಮಾಡುವುದರಲ್ಲಿಯೇ ಮನಸ್ಸು ನಮಗೆ ಬಿಗಿ ಹಿಡಿದು ಒಳಕ್ಕೆ ಸೆಳೆದು ಇಂದ್ರಿಯಗಳಿಂದ ಬೇರ್ಪಡಿಸೋದಕ್ಕೆ ಆಗುವುದಿಲ್ಲಪ್ಪ. ಆ ಕಾರಣದಿಂದ ಈ ಧ್ಯಾನ ಯೋಗವನ್ನು ಅಭ್ಯಾಸ ಮಾಡೋದು ಬೇಕಾದರೆ ಆಗಲಿಲ್ಲ ಅಂಥೇಳಿ ಬಿಡುವಂಥ ಚಾನ್ಸಸ್ಸು ಇರುತ್ತೆ. ಮಧ್ಯದಲ್ಲೇ ಬಿಡುವಂಥ ಚಾನ್ಸಸ್ ಇರುತ್ತೆ. ಮೊದಲಿನಲ್ಲೇ ಆರಂಭ ಮಾಡಬೇಕಾದ್ರೆ ವಿಘ್ನಗಳಿಂದ ಆಗಲಿಲ್ಲ ಅನಿಸಿದ್ರೆ ಬಿಡುವಂಥ ಅವಕಾಶಗಳಿರುತ್ತೆ. ಆ ಥರ ಬಿಟ್ಟುಬಿಟ್ರೆ ಧ್ಯಾನ ಯೋಗ ಸರ್ವಶ್ರೇಷ್ಠವಾದ್ದು ಕರೆಕ್ಟು. ಯಾಕಪ್ಪ, ಯಾಕೆ ಸರ್ವಶ್ರೇಷ್ಠವಾದ್ದು? ಇಹಲೋಕಕ್ಕೂ ಪರಲೋಕಕ್ಕೂ ಇದೇ ಸೇತುವೆ ಥರ ಕೆಲಸ ಮಾಡುತ್ತೆ. ಯಾಕೆಂದರೆ ಪರಮಾತ್ಮ ಇಲ್ಲಿ ಅರ್ಜುನನ ಅನುಮಾನಕ್ಕೆ ಉತ್ತರವನ್ನು ಕೊಡ್ತಾ ಏನು ಹೇಳ್ತಾ ಇದ್ದಾನೆ ಅಂದರೆ, ಭ್ರಷ್ಟನಾಗುವವನು ಯಾವ ರೀತಿಯ ತೊಂದರೆಗಳನ್ನು ಅನುಭವಿಸುವುದಿಲ್ಲಪ್ಪ. ಯಾಕೆ? ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅವನಿಗೆ ಯಾವುದೇ ರೀತಿಯ ನಾಶ ಆಗಲಿ ನಷ್ಟವಾಗಲಿ ಆಗುವುದಿಲ್ಲಪ್ಪ ಅಂತ. ಅದರ ಅರ್ಥ ಏನಪ್ಪ ಅಂದರೆ, ಧ್ಯಾನ ಯೋಗ ಇಹಲೋಕದಿಂದ ಪರಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಇಹಲೋಕದಿಂದ ಪರಲೋಕಕ್ಕೆ ಕರೆದುಕೊಂಡು ಹೋಗುವಂಥ ಈ ಧ್ಯಾನ ಯೋಗವನ್ನು ಮಾಡುವುದರಲ್ಲಿ ಮಧ್ಯೆ ನಿಂತು ಹೋದರೆ ಆಗ ನಮಗೆ ನಷ್ಟವಾಗುವುದಿಲ್ವೇ? ಯಾಕಪ್ಪ ನಷ್ಟವಾಗುತ್ತೆ ಅಂದರೆ, ಅರ್ಜುನನ ಮಾತು ನೋಡಪ್ಪ ಕೃಷ್ಣ, ಮನಸ್ಸು ಬಹಳ ಬಲವುಳ್ಳದ್ದು, ಅದನ್ನು ಸೆಳೆದುಕೊಳ್ಳೋಕ್ಕಾಗದೇ ಇರುವಂಥದ್ದು, ಕೂರ್ಸೋಕ್ಕಾಗದೇ ಇರುವಂಥದ್ದು, ಇಂದ್ರಿಯಗಳಿಂದ ಬೇರ್ಪಡಿಸೋಕ್ಕಾಗದೇ ಇರುವಂಥದ್ದು. ನಾವು ಇಂದ್ರಿಯಗಳ ವಶವರ್ತಿಯಾಗಿ ಆದರೂ ಇಹಲೋಕದಲ್ಲಿ ಮಾಡಬೇಕಾದ ಸಾಧನೆಗಳನ್ನೆಲ್ಲ ಮಾಡ್ತಾ ಇದ್ದೇವೆ, ಎಲ್ಲ ವಿದ್ಯೆಗಳನ್ನು ಕಲಿತ್ಕೊಳ್ತಾ ಇದ್ದೀವಿ, ಎಲ್ಲ ರೀತಿಯ ಪ್ರಯೋಜನಗಳನ್ನು ಪಡ್ಕೊಳ್ತಾ ಇದ್ದೇವೆ. ಇಹಲೋಕದಲ್ಲಿ ಏನೆಲ್ಲ ಅನುಕೂಲಗಳಾಗ್ತಾ ಇದೆಯೋ ಈ ಮನಸ್ಸು ಬುದ್ಧಿಗಳಿಂದ, ಅದು ನಿಲ್ಲಿಸ್ಬಿಡ್ಬೇಕಾಗತ್ತೆ. ಧ್ಯಾನ ಯೋಗದ ಆರಂಭವೇ ಇಹಲೋಕದ ವ್ಯಾಪಾರವನ್ನು ನಿಲ್ಲಿಸುವಂಥದ್ದು. ಆಗ ಇಹಲೋಕದಲ್ಲಿ ನಾವು ಮಾಡ್ತಿರೋದು ಇಷ್ಟು ದಿವಸ ಮಾಡ್ಕೊಂಡು ಬಂದಿರುವಂಥದ್ದೇನೆಲ್ಲ ಇದೆಯೋ ಅದನ್ನೆಲ್ಲವನ್ನು ನಿಲ್ಲಿಸ್ಬಿಟ್ಟು ಹೊಸದಾಗಿ ನಾವು ಒಳಗಡೆ ಹೋಗಬೇಕು, ಪರಲೋಕದ ಕಡೆಗೆ ಗತಿಯನ್ನು ಇಟ್ಕೊಳ್ಬೇಕು. ಆ ಪರಲೋಕವನ್ನು ನಾವು ನೋಡಿ ಅಲ್ಲಿ ಪರಮಾತ್ಮನನ್ನು ಲಭ್ಯವಾಗಿರುವಂಥ ಸ್ಥಿತಿಯನ್ನು ತಲುಪಬೇಕು ಅಂತೆಲ್ಲ ನೀವು ಹೇಳಿದ್ರಿಂದ ನಾವು ಇವಾಗ ಇಹಲೋಕವನ್ನು ಬಿಟ್ಬಿಟ್ವಿ. ಪರಲೋಕಕ್ಕೆ ಮುಂದಕ್ಕೆ ಹೋಗೋಕ್ಕಾಗುತ್ತೆಯೋ ಇಲ್ವೋ ಅಂತ ಅಂದರೆ, ಈ ಟೇಕ್ ಆಫ್ ಅಂತ ಹೇಳ್ತಾರೆ ನೋಡಿ, ವಿಮಾನಗಳು ಹಾರಬೇಕಾದ್ರೆ ಕೆಳಗಿಂದ ಮೇಲಕ್ಕೆ ಭೂಮಿಯಿಂದ ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತಲ್ಲ, ಆ ಒಂದು ಸನ್ನಿವೇಶ ಇದೆ ನೋಡಿ, ಟೇಕ್ ಆಫ್ ಪಾಯಿಂಟು, ಮೇಲಕ್ಕೆ ಹಾರುವ ಪಾಯಿಂಟು. ಆ ಪಾಯಿಂಟು ಇದು ಜ್ಞಾಪಕಕ್ಕೆ ಬರುತ್ತೆ ನನಗೆ ಅರ್ಜುನನ ಪ್ರಶ್ನೆಗೆ. ಏನಪ್ಪ, ನಾವು ನೆಲದ ಮೇಲಂತೂ ಓಡ್ತಾ ಇದ್ದೀವಿ, ಫಾಸ್ಟಾಗೇ ಓಡ್ತಾ ಇದ್ದೀವಿ, ಚೆನ್ನಾಗೇ ಓಡ್ತಾ ಇದ್ದೀವಿ, ಎಲ್ಲ ರೀತಿಯ ಅನುಕೂಲಗಳು ಇದೆ. ಮೇಲಕ್ಕೆ ಹಾರಿದ್ರೆ ಅಲ್ಲಿ ನೀನು ಇನ್ನೂ ಅನುಕೂಲಕರವಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ, ಆತ್ಯಂತಿಕ ಸುಖ ಇರುತ್ತೆ, ಲಾಭ ಇರುತ್ತೆ ಅಂತೆಲ್ಲ ಹೇಳಿದೆಯಲ್ಲ. ಮೇಲಕ್ಕೆ ಹಾರಬೇಕಲ್ಲ, ಟೇಕ್ ಆಫ್ ಆಗಬೇಕಲ್ಲಪ್ಪ. ಟೇಕ್ ಆಫ್ ಆಗಬೇಕು ಅಂದರೆ ನಾವಿವಾಗ ಆಲ್ರೆಡಿ
ಸೆಟಲ್ಡ್, ಸ್ಟೇಬಲ್ ಇನ್ ಒನ್. ಅದು ತಪ್ಪಿ ಹೋಗ್ಬಿಟ್ಟಾಗ, ಮೇಲಕ್ಕೆ ಹಾರಿದಾಗ, ಮೇಲೂ ನಮ್ಗೆ ಸಕ್ಸಸ್ ಆಗದೆ ಹೋದರೆ, ಟೇಕ್ ಆಫ್ ಆಗದೆ ಹೋದರೆ, ಯೋಗಾಭ್ಯಾಸದಲ್ಲಿ ಮುಂದುವರಿದೇ ಹೋದರೆ ಕೆಳಗೆ ಬಿದ್ದುಬಿಡೋ ಚಾನ್ಸಸ್ ಇರಲ್ವಾ ಅಪ್ಪ? ಭ್ರಷ್ಟರಾಗ್ಬಿಡಲ್ವೇ ನಾವು? ಬಿದ್ದುಬಿಡಲ್ವೇ? ಆಗ ನಮಗೆ ಇಲ್ಲಿಯೂ ಸುಖವಿಲ್ಲ, ಕಲಿತಿದ್ದೆಲ್ಲ ಇಲ್ಲಿಯೂ ವ್ಯರ್ಥವಾಗಿ ಹೋಗುತ್ತೆ, ಅಲ್ಲಿ ಮೇಲ್ಗಡೆಗೆ ಗತಿಯೂ ಇಲ್ಲ, ಆ ಥರ ಆಗ್ಬಿಡುತ್ತೆ. ಅಂಥವನಿಗೆ ಏನಪ್ಪ ಗತಿ? ನೀನು ದಾರಿ ತೋರಿಸ್ಬೇಕೀಗ. ಯಾಕೆ ಅಂದರೆ ಇಹಲೋಕ ಪರಲೋಕಗಳಿಗೆ ಸಂಧಿಯನ್ನು ಉಂಟು ಮಾಡುವಂತಹ ಈ ಯೋಗಾಭ್ಯಾಸ, ಅದರಿಂದ ನಾವು ಮಾಡುವುದರಿಂದ ನಮಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದು ಗೊತ್ತಿಲ್ವಲ್ಲಪ್ಪ. ಆ ಕಾರಣದಿಂದ ಇದನ್ನು ತಿಳ್ಕೊಂಡ್ರೂ ನೀನೇ. ಯೋಗಾಭ್ಯಾಸವನ್ನು ಹೇಳ್ಕೊಡ್ತಿರೋದು ಹೊಸದಾಗಿ ನೀನೇ. ಇದುವರೆಗೆ ನಮ್ಗೆ ಗೊತ್ತಿಲ್ಲದೆ ಇರುವಂಥ ಒಂದು ಅಭ್ಯಾಸ, ಒಂದು ವಿದ್ಯೆ. ಈ ಯೋಗ ವಿದ್ಯೆಯನ್ನು ನೀನು ಹೇಳ್ಕೊಡ್ತಿರ್ಬೇಕಾದ್ರೆ ಯೋಗ ಕಲಿತ್ಕೊಳ್ಳೋಕ್ಕಾಗದೇ ಇದ್ದಂಥವನು, ಯೋಗಾಭ್ಯಾಸದಲ್ಲಿ ನಿರತನಾಗೋಕ್ಕೆ ಆಗದೇ ಇದ್ದಂಥವನು ಭ್ರಷ್ಟನಾಗುವುದಿಲ್ಲವೇ? ಅಂದರೆ ಅವನಿಗೆ ಇರೋದೂ ಇಲ್ಲ. ಈ ಇಂಗ್ಲೀಷ್ನಲ್ಲಿ ಗಾದೆ ಹೇಳ್ತಾರೆ ನೋಡಿ, ಈ ಹಂಟರ್ಸ್ಗಳು, ಒನ್ ಇನ್ ಹ್ಯಾಂಡ್ ಈಸ್ ಬೆಟರ್ ದ್ಯಾನ್ ಟೂ ಇನ್ ದ ಬುಷ್ ಅಂತ. ಮೇಲ್ಗಡೆ ಇರೋಂಥ ಎರಡು ಪಕ್ಷಿಗಳನ್ನು ನೋಡಿಕೊಂಡು ಕೈಯಲ್ಲಿರೋ ಪಕ್ಷಿನ ಬಿಟ್ಬಿಡೋಕ್ಕಾಗತ್ತೆಯೇ? ಆಗೋಲ್ಲ ಅಂತ. ಆ ರೀತಿ ಅರ್ಜುನನ ಸ್ಥಿತಿ. ಈಗ ಅವನಿಗೆ ಏನು ಬಂದಿದೆಯೋ, ಯಾವ ವಿದ್ಯೆ ಬಂದಿದೆಯೋ, ಯಾವುದರಿಂದ ಪ್ರಯೋಜನಗಳನ್ನು ಪಡ್ಕೊಳ್ತಾ ಇದ್ದಾನೋ, ಯಾವುದರಿಂದ ಸ್ಟೇಬಲ್ ಆಗಿದ್ದಾನೋ, ಸುಖವಾಗಿದ್ದಾನೋ, ಸ್ಥಿರವಾಗಿದ್ದಾನೋ, ಅದನ್ನು ಬಿಟ್ಟು ಒಳ್ಳೆಯದನ್ನು ಇನ್ನೂ ತುಂಬ ಚೆನ್ನಾಗಿರುವಂಥದ್ದು, ಒಳ್ಳೆಯದು, ಲಾಭ ಇರುವಂಥದ್ದು, ಆತ್ಯಂತಿಕ ಸುಖ ಇರೋದು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನಾನು ಹೊರಟಾಗ ಇಲ್ಲಿರೋದು ನಮಗೆ ಆಯ ತಪ್ಪಿ ಇದೂ ಕೈ ಬಿಟ್ಟು ಹೋದರೆ, ಮೇಲಿನದು ದಕ್ಕದೇ ಹೋದರೆ ಆಗ ನಮ್ಮ ಸ್ಥಿತಿ ಏನು ಅನ್ನೋ ಅನುಮಾನವನ್ನು ಅರ್ಜುನ ವ್ಯಕ್ತಪಡಿಸ್ತಾ ಇದ್ದಾನೆ. ಅದಕ್ಕೆ ಉತ್ತರವಾಗಿ ಪರಮಾತ್ಮ ಏನು ಹೇಳ್ತಾನೆ ನೋಡಪ್ಪ, ಇಹಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಅವನಿಗೆ ನಾಶವಿಲ್ಲ, ಅವನು ನಾಶ ಆಗುವುದಿಲ್ಲ, ನಷ್ಟವೂ ಇಲ್ಲ. ಅವನಿಗೆ ಯಾವ ರೀತಿ ನಷ್ಟವೂ ಆಗುವುದಿಲ್ಲಪ್ಪ. ಯಾಕೆ ಅಂದರೆ ಇಹಲೋಕದಿಂದ ಪರಲೋಕಕ್ಕೆ ಹೋಗುವ ಅಭ್ಯಾಸ ಮಾಡ್ತಿರೋದವನು ಕೆಳಗಿನಿಂದ ಮೇಲಕ್ಕೆ ಹೋಗ್ತಾ ಇದ್ದಾನೆ. ಕೆಳಗಿನಿಂದ ಮೇಲಕ್ಕೆ ಹೋಗ್ತಾ ಇರೋನು ಏನೂ ತೊಂದರೆ ಆಗಲ್ಲ. ಅವನಿಗೆ ಮೇಲಿಂದ ಸಿಕ್ಕಲಿಲ್ಲ ಅಂದರೆ ಕೆಳಲೋಕ ಇದ್ದೇ ಇದೆ, ಗ್ಯಾರಂಟಿ. ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಅವರು ಹೇಳ್ತಾರಲ್ಲ, DVG ಅವರು ಹೇಳ್ತಾರೆ ನೋಡಿ, ಆ ರೀತಿ ಏನು ಪದ ಕುಸಿಯೇ ನೆಲವಿಹುದು. ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ, ಪದ ಕುಸಿಯೇ, ಕಾಲು ಕುಸಿದ್ಬಿಡ್ತು ಅಂದರೆ ನೆಲ ಇದೆಯಪ್ಪ, ಇನ್ನು ಅಲ್ಲಿಂದ ಕೆಳಕ್ಕೆ ಹೋಗಲ್ಲ, ನೀನು ನೆಲದ ಮೇಲೆ ಕೂತ್ಕೋತೀಯ ಅಷ್ಟೇ. ಅಂದರೆ ಸ್ಟೇಬಲ್ ಯಾವುದಿದೆಯೋ ಅದಿದ್ದೇ ಇರುತ್ತೆ. ನಿನಗಿವಾಗ ಸ್ಟೇಬಲ್ ಆಗಿರೋವಂಥ ಇಹಲೋಕದ್ದು ಎಲ್ಲವೂ ನಿನಗಿದ್ದೇ ಇರುತ್ತೆ, ಅದರಲ್ಲಿ ಯಾವ ನಷ್ಟವೂ ಆಗೋದಿಲ್ಲ. ಪ್ರಯತ್ನ ಮಾಡಿದ್ರಿಂದ ಮೇಲಕ್ಕೆ ಹೋಗೋದಕ್ಕೆ, ಹಾರೋದಕ್ಕೆ ಪ್ರಯತ್ನ ಮಾಡಿದ್ರಿಂದ ಅದು ಸಿಕ್ತು ಅಂದರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನಿನಗೆ ಗೊತ್ತಾಗುತ್ತೆ ಇದಕ್ಕಿಂತ ಅದು ಇಹಲೋಕಕ್ಕಿಂತ ಪರಲೋಕ ತುಂಬ ಚೆನ್ನಾಗಿದೆ, ಎಲ್ಲ ಪ್ರಯೋಜನಗಳಿದೆ, ಲಾಭ ಅದಕ್ಕಿಂತ ಹೆಚ್ಚಿನದಿಲ್ಲ ಅನ್ನೋದೆಲ್ಲ ಗೊತ್ತಾಗೋಗುತ್ತೆ. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ನಿಂಗೆ ಸಿಕ್ಕಲಿಲ್ಲ ಅದು ಅಂದರೆ ಏನು ತೊಂದರೆ ಇಲ್ಲಪ್ಪ, ಇರೋದೆಲ್ಲ ಇದ್ದೇ ಇರುತ್ತೆ, ಅದನ್ನ ಯಾವುದನ್ನು ಕಳ್ಕೊಳ್ಳೋದಿಲ್ಲ ಅನ್ನೋ ಅರ್ಥದಲ್ಲಿ ಪರಮಾತ್ಮ ಏನು ಹೇಳ್ತಿದ್ದಾನೆ, ಇಹದಲ್ಲಿರುವುದು ಯಾವುದೂ ನಾಶವಾಗುವುದಿಲ್ಲ, ಪರಲೋಕದ್ದು ಯಾವುದೂ ನಾಶವಾಗುವುದಿಲ್ಲಪ್ಪ. ಆದ್ದರಿಂದ ಯೋಗಭ್ರಷ್ಟನೋ ಪುಣ್ಯಶಾಲಿಗಳ ಲೋಕಗಳನ್ನು ಹೊಂದಿ ಅಲ್ಲಿ ಅನೇಕ ವರ್ಷಗಳವರೆಗೆ ವಾಸವಾಗಿದ್ದು ಅನಂತರ ಸದಾಚಾರಶೀಲರು ಶ್ರೀಮಂತರು ಆಗಿರುವ ಮನೆಯಲ್ಲಿ ಹುಟ್ಟುವನು. ನೋಡಿ, ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನುಶೀತ್ವ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗೋ ಭ್ರಷ್ಟೋ ವಿಜಾಯತೆ. 41ನೇ ಶ್ಲೋಕ, 6ನೇ ಅಧ್ಯಾಯ. ಪರಮಾತ್ಮ ಅರ್ಜುನನ ಪ್ರಶ್ನೆಗೆ ಉತ್ತರ, ಇಹಲೋಕದಲ್ಲಿಯೂ ನಷ್ಟವಿಲ್ಲ, ಪರಲೋಕದಲ್ಲಿಯಂತೂ ನಷ್ಟ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ಅದು ಇದಕ್ಕಿಂತ ಉತ್ತಮವಾದ್ದು. ನಾವಿವಾಗ ಸಾಮಾನ್ಯವಾಗಿ ಜೀವನದಲ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ, ಕಾಲಗತಿಯಲ್ಲಿ ಸಿಕ್ಕಾಕೊಂಡಿರ್ತೀವಿ, ಮೇಲ್ಮೇಲಕ್ಕೆ ಹೋಗ್ತಾ ಇರ್ತೀವಿ, ಅಭಿವೃದ್ಧಿಯನ್ನು ಪಡಿತಾ ಇರ್ತೀವಿ. ಹಿಂತಿರುಗಿಬಿಟ್ರೆ ಆ ಸಿಕ್ಕಿರೋದೆಲ್ಲ ಅಭಿವೃದ್ಧಿಗಳನ್ನೆಲ್ಲ ಕಳ್ಕೊಂಡ್ಬಿಟ್ರೆ ಒಬ್ಬ ಮನುಷ್ಯನ ಸ್ಥಿತಿ ಏನಾಗುತ್ತೆ, ಅದು ಜೀವನದ ಅನುಭವ. ಅದನ್ನು ಬಾಯಲ್ಲಿ ಹೇಳಿದಾಗ ಯಾರಿಗೂ ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ. ಪ್ರತಿಯೊಬ್ಬರೂ ಜೀವನದಲ್ಲಿ ಪ್ರಯಾಣವನ್ನು ಮಾಡ್ತಾನೇ ಇದ್ದಾರೆ.
ಪ್ರತಿ ಜೀವಿಯು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ತನ್ನ ಹಿಂದಿನ ಸ್ಥಿತಿಗಿಂತ ಉತ್ತಮ ಸ್ಥಿತಿಯಲ್ಲಿ ತಾನಿದ್ದೀನಿ ಅಂತ ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಯಾಕೆ? ಒಂದೊಂದಾಗಿ ಅನುಕೂಲಗಳನ್ನು ಪಡ್ಕೊಳ್ತಾ ಇರ್ತಾನೆ. ಯಾವುದು ಅನಾನುಕೂಲತೆಗಳಿದೆಯೋ ಅವುಗಳನ್ನೆಲ್ಲ ಒಂದೊಂದಾಗಿ ನಾಶ ಮಾಡ್ಕೋತಾ ಇರ್ತಾನೆ, ನಷ್ಟ ಮಾಡ್ಕೋತಾ ಇರ್ತಾನೆ. ಅನುಕೂಲಗಳನ್ನು ಪಡ್ಕೊಳ್ತಾ ಇರ್ತಾನೆ. ಅನುಕೂಲಗಳನ್ನು ಪಡೆಯೋದ್ರ ಮೂಲಕವಾಗಿ ತನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೋತಿರ್ತಾನೆ, ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ತಾನೆ. ಅಂಥ ವ್ಯಕ್ತಿ ಎಲ್ಲ ಅನುಕೂಲಗಳನ್ನು ಪಡೆದುಕೊಂಡು ಒಮ್ಮೆಲೆ ಎಲ್ಲವನ್ನೂ ಕಳೆದುಕೊಳ್ಳೋ ಸ್ಥಿತಿಗೆ ಬಂದುಬಿಟ್ರೆ ಆಗ ನಾವು ಈ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನೋಡಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಕೆಳಕ್ಕೆ ಬಂದುಬಿಡುತ್ತೆ. ಆಗ ಅವನಿಗೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಮೊನ್ನೆ ಮಾತಾಡಬೇಕಾದ್ರೆ ಉಪನ್ಯಾಸದಲ್ಲಿ ವೈಯಕ್ತಿಕವಾದ ಹೇಳಬಾರ್ದು ಅಂತ ಹೇಳಿದೆ. ಆ ವೈಯಕ್ತಿಕವಾಗಿರುವಂಥ ಒಂದು ಅನುಭವದ ಮಾತನ್ನು ಹೇಳಿದೆ. ಏನಪ್ಪ, ಸಣ್ಣ ಗಾಡಿಯಿಂದ ದೊಡ್ಡ ಗಾಡಿಗೆ ಹೋಗಿದ ಮೇಲೆ ಮತ್ತೆ ಹಿಂದಿನ ಒಂದನೇ ಕ್ಲಾಸ್ಗೆ ಹೋಗಬೇಕು, ಸಣ್ಣ ಗಾಡಿನೇ ಬಿಡಬೇಕು ಅನ್ನೋ ಸ್ಥಿತಿ ಬಂದಾಗ ಕಷ್ಟ ಎಷ್ಟಾಗುತ್ತೆ ಅಂತ ಹೇಳಿದೆ. ಇದು ಅನುಭವದಿಂದ ಮಾತ್ರ ಸಾಧ್ಯ ತಿಳಿದುಕೊಳ್ಳಕ್ಕೆ. ಅನುಭವ ಇಲ್ಲದಲೇ ಮಾತಾಡೋಕ್ಕಾಗೋದಿಲ್ಲ. ಯಾಕಪ್ಪ? ಜೀವನ ಕ್ರಮವೇ ಆಗಿದೆ. ಜೀವನ ಕ್ರಮ ಯಾವಾಗಲೂ ಅಭಿವೃದ್ಧಿಯೆಡೆಗೆ ಹೋಗ್ತಾ ಇರುತ್ತೆ. ಮಂಕುತಿಮ್ಮನ ಕಗ್ಗದಲ್ಲಿ ಅವ್ರು ಹೇಳಿದ ಹಾಗೆ, ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಅಂತ. ಏನು? ಗೌರವಿಸು ಜೀವನವ, ಗೌರವಿಸು ಚೇತನವ, ಯಾರದೋ ಜಗವೆಂದು ಭೇದವೆಣಿಸದಿರು, ಸಾಗುವುದೇ ಜೀವನ ಸಮೃದ್ಧಿಗೋಸುಗ. ನೋಡಿ, ಸಾಗುವುದೇ ಜೀವನ ಸಮೃದ್ಧಿಗೋಸುಗ ಅಂದರೆ ಜೀವನದಲ್ಲಿ ಕೆಳಗಡೆ ಬೀಳುವನ್ನೋದಿಲ್ಲಪ್ಪ. ಏನೇ ಆದರೂ ಅವನಿಗೆ ಬಂದಿರೋವಂಥ ವಸ್ತುಗಳು ಕಳ್ಕೊಳ್ಳೋದಾಗಲಿ ಬರೋದಾಗಲಿ ಇವೆಲ್ಲ ವಸ್ತುಗಳು ಬರುತ್ತೆ, ಹೋಗ್ತಾ ಇರುತ್ತೆ. ಅದರ ಆಧಾರದ ಮೇಲೆ ನೀನು ಅಭಿವೃದ್ಧಿಯನ್ನು ನೋಡಬಾರ್ದಪ್ಪ. ಯಾವುದರ ಆಧಾರದ ಮೇಲೆ ಅಭಿವೃದ್ಧಿಯನ್ನು ನೋಡಬೇಕು? ಸತ್ವದ ಆಧಾರದ ಮೇಲೆ ನೋಡಬೇಕು. ನೀನು ಏನೂ ಪಡೆದುಕೊಳ್ಳದೇ ಇದ್ದಂಥವನು, ಅಜ್ಞಾನಿಯಾಗಿದ್ದಂಥವನು, ಜ್ಞಾನವನ್ನು ಪಡ್ಕೊಳ್ತಾ ಹೋದಂಗೆ ಜ್ಞಾನವನ್ನು ಕಳ್ಕೊಳ್ಳೋದು ಅನ್ನೋದು ಇಲ್ಲಪ್ಪ. ಅದು ಬಂದಿರೋದು ಇದ್ದೇ ಇರುತ್ತೆ. ಜ್ಞಾನ ಅನ್ನೋದು ಯಾವುದರಿಂದ ನೀನು ಪಡ್ಕೊಂಡಿರ್ತೀಯೋ ಅದು ಇದ್ದೇ ಇರುತ್ತೆ. ಅದು ನಿಂತಿರುತ್ತೆ, ತಟಸ್ಥವಾಗಿರುತ್ತೆ, ಸ್ತಬ್ಧವಾಗಿರುತ್ತೆ, ಹೊರತು ನಷ್ಟವಾಗುವುದಿಲ್ಲಪ್ಪ ಅನ್ನೋ ಅರ್ಥದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಹೇಗೆ? ಜೀವನವೇ ಸಮೃದ್ಧಿಗೋಸುಗ, ಸಾಗುವುದೇ ಜೀವನ ಸಮೃದ್ಧಿಗೋಸುಗ. ಸಮೃದ್ಧಿಗೋಸುಗ ಅಂದರೆ ನಾವು ಏನು ಅಂದ್ಕೊಂಡ್ಬಿಡ್ತೀವಿ? ಇಹಲೋಕದಲ್ಲಿ ವಿದ್ಯೆ ಇರಲಿಲ್ಲ, ವಿದ್ಯೆ ಕಲ್ತ್ವಿ, ವಿದ್ಯೆಯ ಸಹಾಯದಿಂದ ಕೆಲಸ ಮಾಡೋದನ್ನು ಕಲ್ತ್ವಿ, ಆ ಕೆಲಸಕ್ಕೆ ಹೋಗೋದ್ರಿಂದ ಧನವನ್ನು ಸಂಪಾದನೆ ಮಾಡಿದ್ವಿ, ಧನವನ್ನು ಸಂಪಾದನೆ ಮಾಡಿದ ಮೇಲೆ ಎಲ್ಲ ಭೋಗಗಳಿಗೆ ಎಲ್ಲಿ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಹೊಂದಿಸ್ಕೊಂಡ್ವಿ. ವಾಹನವನ್ನಾಗಲಿ ಮನೆಯನ್ನಾಗಲಿ ಎಲ್ಲವನ್ನು ಹೊಂದಿಸ್ಕೊಂಡ್ವಿ. ಎಲ್ಲವನ್ನು ಹೊಂದಿಸ್ಕೊಂಡು ಅನುಕೂಲಕರವಾಗಿ ಸುಖಕರವಾಗಿ ಬಾಳ್ತಾ ಇದ್ದೀವಿ. ಪ್ರತಿ ನಿತ್ಯದಲ್ಲೂ ನಮಗೆ ಯಾವ ರೀತಿಯ ತೊಂದರೆಗಳು ಇಲ್ಲದ ರೀತಿಯಲ್ಲಿ ನಮ್ಮ ಜೀವನವನ್ನು ಕಾಲವನ್ನು ಯಾಪನೆ ಮಾಡ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಇದೆಲ್ಲ ಸಮೃದ್ಧಿಯೋ? ಆಧ್ಯಾತ್ಮ ಭಾಷೆಯಲ್ಲಿ ಇವುಗಳನ್ನೆಲ್ಲ ಸಮೃದ್ಧಿ ಅಂತ ಹೇಳುವುದೇ ಇಲ್ಲ. ಯಾಕಪ್ಪ? ಶಂಕರಾಚಾರ್ಯರು ಪರ್ಯಟನ ಮಾಡ್ಕೊಂಡು ಬರ್ತಾ ಇರಬೇಕಾದಾಗ ಒಂದು ಹುಡುಗನ ಭೇಟಿಯಾಗುತ್ತೆ. ಆ ಹುಡುಗ ಏನು ಮಾಡ್ತಿರ್ತಾನೆ? ವ್ಯಾಕರಣವನ್ನು ಅಭ್ಯಾಸ ಮಾಡ್ತಾ ಇರ್ತಾನೆ. ಆ ವ್ಯಾಕರಣವನ್ನು ಅಭ್ಯಾಸ ಮಾಡ್ತಿರುವಂಥ ಹುಡುಗ ಶಂಕರರು ಯತಿಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ, ಓಹೋ ಮಹಾನುಭಾವರು ಇವರು, ಅವರಿಂದ ನನಗೆ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಬಂದು ಆ ಬಾಲಕ ಕೇಳ್ತಾನೆ. ಅವರನ್ನು ಶಂಕರಾಚಾರ್ಯನ ಭೇಟಿ ಮಾಡಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡ್ತಾನೆ. ಆಗ ಶಂಕರರಿಗೂ ಆ ಹುಡುಗನಿಗೂ ಆಗಿದಂಥ ಸಂವಾದದಲ್ಲಿ ಏನಪ್ಪ, ನಮ್ಮ ಭಜಗೋವಿಂದಂ ಶ್ಲೋಕಗಳು ಬರೋಕ್ಕೆ ಶುರುವಾಯಿತು. ಅದೇ ಆರಂಭ ಭಜಗೋವಿಂದಂ ಬರೋದಕ್ಕೆ. ಆ ಹುಡುಗನಿಗೆ ಅವರು ಕೇಳೋದಕ್ಕೆ ಶುರು ಮಾಡೋದು ಪ್ರಶ್ನೆನ. ಸರಿಯಪ್ಪ, ನೀನು ಈ ವ್ಯಾಕರಣ ವಿದ್ಯೆಯನ್ನು ಕಲಿತು ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ? ವ್ಯಾಕರಣ ವಿದ್ಯೆಯನ್ನು ಸಂಪೂರ್ಣವಾಗಿ ಕಲಿತ ಮೇಲೆ ವಿದ್ವಾಂಸನಾಗ್ತೀನಿ, ವಿದ್ವಾಂಸನಾದ ಮೇಲೆ ರಾಜಾಶ್ರಯವನ್ನು ಪಡಿತೀನಿ. ಆಗಿನ ಕಾಲದಲ್ಲ, ಈಗ ನಂಗೆ ಜಾಬ್ ಇರಲಿಲ್ಲ, ರಾಜಾಶ್ರಯವೇ ಜಾಬು. ಸರಿ, ರಾಜಾಶ್ರಯವನ್ನು ಪಡಿತೀನಿ, ಆ ನಂತರದಲ್ಲಿ ಸುಖವಾಗಿ ಸಂಸಾರವನ್ನು ಮಾಡಿಕೊಂಡು ಬಾಳ್ತೀನಿ ಅಂತ ಹೇಳ್ತಾನವನು. ಅದಕ್ಕೆ ಒಂದೇ ಪ್ರಶ್ನೆ ಹಾಕ್ತಾರೆ ಶಂಕರರು. ಸರಿಪ್ಪ, ಇದೆಲ್ಲ ನಿನ್ನ ಆಲೋಚನೆಗಳು ಸರಿಯಾದ ಕ್ರಮವನ್ನೇ ಮಾಡ್ತಾ ಇದ್ದೀಯ. ಆದರೆ ಒಮ್ಮೆಯಾದರೂ ಯೋಚನೆ ಮಾಡಿದ್ದೀಯಾ ನಿನ್ನ ಆಯಸ್ಸೆಷ್ಟು? ನಿನ್ನ ಆಯಸ್ಸು ಅಲ್ಲಿ ತನಕ ಇರುತ್ತೆ ಅಂತ ನೀನು ಅಂದುಕೊಂಡ್ಬಿಟ್ಟಿದ್ದೀಯಾ ಅಷ್ಟೇ. ಈಗ ನಿನಗೆ ಆಯಸ್ಸು ಮುಗಿದುಬಿಟ್ರೆ, ಮುಂದಿನ ವರ್ಷವೇ ಮುಗಿದುಬಿಟ್ರೆ, ನಾಳೆಗೆ ಮುಗಿದುಬಿಟ್ರೆ, ಆಗ ನೀನು ಈ ಕಲಿತಿರೋದಕ್ಕೆಲ್ಲ ಏನು ಮಾಡ್ತೀಯಾ?
ಏನು ಪ್ರಯೋಜನಕಾರಿಯಾಗುತ್ತೆ ಅನ್ನೋ ಪ್ರಶ್ನೆ ಹಾಕ್ತಾರೆ. ಆಗ ಆ ಹುಡುಗನಿಗೆ ಆ ಆಲೋಚನೆ ಬಂದೇ ಇರೋದಿಲ್ಲ, ಆದ್ದರಿಂದ ತಬ್ಬಿಬ್ಬಾಗ್ಬಿಡ್ತಾನೆ. ಯಾಕಪ್ಪ? ಜೀವನ ಅನ್ನೋದು ಅಂಥದ್ದು. ಯಾಕೆಂದರೆ ಯಾವುದು ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದೆ ಅಷ್ಟೇ ಹೊರತು ನಮಗೆ ಸುತ್ತಮುತ್ತಲು ನೋಡಿಕೊಂಡು ಯಾರ ಆಯಸ್ಸು ಯಾರಿಗೂ ಗೊತ್ತಿರೋದಿಲ್ವಲ್ಲ. ಅವನಿಗೆ ಯಾವಾಗ ಆಯಸ್ಸು ಮುಗಿಯುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ. ಅವನು ನಾಳೆ ನಾನು ಇರ್ತೀನಿ, ಇನ್ನೂ 100 ವರ್ಷ ಬದುಕ್ತೀನಿ ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲವನ್ನೂ ಮಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ. ಜೀವನ ಅಂದರೆ ಆ ರೀತಿ ಅಲ್ವಲ್ಲ, ಡೆಫಿನೇಷನ್ ಆ ರೀತಿ ಅಲ್ಲ. ಜೀವನದ ಡೆಫಿನೇಷನ್ ಏನು? ಇಷ್ಟು ವರ್ಷ ಬದುಕ್ತೀವಿ ಅಂತ ಯಾವ ಗ್ಯಾರಂಟಿನೂ ಯಾರೂ ಕೊಟ್ಟಿಲ್ವಲ್ಲ. ಅದನ್ನು ಯೋಚನೆ ಮಾಡಿದಾಗ ನಾವು ಮಾಡ್ತಿರೋದೆಲ್ಲ ಸರಿಯೇ ತಪ್ಪೇ ಅದನ್ನು ಮನಸ್ಸಿನಲ್ಲಿ, ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಉದ್ದೇಶಕ್ಕೆ ಪೂರ್ವಭಾವಿಯಾಗಿ ನಮಗೆ ಅಷ್ಟು ಆಯಸ್ಸಿದೆಯೇ, ನಮಗೆ ಅಷ್ಟು ಶಕ್ತಿ ಇದೆಯೇ, ನಾವು ಇವುಗಳನ್ನೆಲ್ಲ ಅನುಭವಿಸಬಲ್ಲವೇ, ಇದನ್ನು ಮುಗಿಸ್ತೀವಿಯೇ, ಇದರಿಂದ ಸಿದ್ಧಿಗಳು ಅಂದ್ರೇನೋ ಅದನ್ನು ಪೂರೈಸೋದು. ಒಂದು ವಿದ್ಯಾಭ್ಯಾಸವನ್ನು ಆರಂಭ ಮಾಡಿದ್ರೆ ಪೂರೈಸಿದ ಮೇಲೆ ಅದರ ಸಹಾಯದಿಂದ ಒಂದು ಕೆಲಸವನ್ನು, ಉದ್ಯೋಗವನ್ನು ಪತ್ತೆ ಮಾಡಿಕೊಳ್ಬೇಕು. ಆ ಉದ್ಯೋಗವನ್ನು ತೆಗೆದುಕೊಳ್ಳುವುದಕ್ಕೆ ಮೊದಲು ಪೂರ್ವಭಾವಿಯಾಗಿ ಆ ವಿದ್ಯಾಭ್ಯಾಸವನ್ನೇ ಮಾಡಬೇಕು. ಇದೆಲ್ಲ ಮಾಡ್ತಿರೋದೆಲ್ಲ ಸರಿ. ಮನುಷ್ಯನ ಬುದ್ಧಿ ಆಲೋಚನಾಸಕ್ತವಾಗಿರೋದ್ರಿಂದ ಎಲ್ಲವನ್ನು ಸರಿಯಾಗಿ ನಿರ್ದಿಷ್ಟವಾಗಿ ಉಪಾಯಗಳನ್ನು ಹುಡುಕುತ್ತೆ. ಈ ಉಪಾಯಗಳನ್ನು ಹುಡುಕುವ ನೆವದಲ್ಲಿ ಇದ್ದಾಗ ಆಯಸ್ಸಿನ ಬಗ್ಗೆ ಅದು ಆಲೋಚನೆ ಮಾಡಿರುತ್ತೆಯೋ? ಒಂದು ವೇಳೆ ನನ್ನ ಆಯಸ್ಸು ಮುಗಿದು ಹೋಗ್ಬಿಡ್ತು, ನಾಳೆಯೇ ಮುಗಿಯುತ್ತೆ ಅಂತ ಇಟ್ಟುಕೊಂಡ್ರೆ ಆಗ ನಾನು ಇಷ್ಟು ದಿವಸ ಕಲಿತಿದ್ದೆಲ್ಲ ಏನಾಯಿತು? ವ್ಯರ್ಥವಾಗೋಯ್ತಲ್ಲ. ಆ ಕಾರಣದಿಂದ ನೀವೇ ನನಗೆ ದಾರಿ ತೋರಿಸಿ ಅಂತ ಶರಣು ಬರ್ತಾನೆ ಶಂಕರಾಚಾರ್ಯರಿಗೆ ಆ ಬಾಲಕ. ಆವಾಗ ಅವನಿಗೆ ಉಪದೇಶವನ್ನು ಕೊಡ್ತಾರೆ. ಅದು ಭಜಗೋವಿಂದಮ್ಮನ ಶ್ಲೋಕಗಳು, ಅದು ಎಲ್ಲರೂ ಕೇಳಿರ್ತೀರಿ. ಅದನ್ನು ಓದಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಪ್ರಶ್ನೋತ್ತರಗಳು ನಡೆಯುತ್ತೆ. ಅದರಲ್ಲಿ ಏನಪ್ಪ ನಮಗೆ ಗೊತ್ತಾಗಿದ್ದು ತತ್ವ ಅಂದರೆ, ಆಯಸ್ಸು ಅನ್ನೋದು ಭಾಳ ಇಂಪಾರ್ಟೆಂಟು. ಜೀವನ ಅನ್ನೋದಕ್ಕೆ ಆಯಸ್ಸು ಭಾಳ ಆಧಾರ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾಳೆನೇ ಹೆಚ್ಚು ಕಡಿಮೆ ಆದರೂ ಅದಕ್ಕೆ ನಾನು ತಯಾರಾಗಿದ್ದೀನಿ, ಅಂಥ ವಿದ್ಯೆಯನ್ನೇ ಕಲಿತಾ ಇದ್ದೀನಿ ಅನ್ಬೇಕಾದ್ರೆ ಆಧ್ಯಾತ್ಮ ವಿದ್ಯೆಯನ್ನೇ ಕಲಿಬೇಕು. ಬೇರೆ ವಿದ್ಯೆಗಳಿಂದ ಪ್ರಯೋಜನವಾಗುವುದಿಲ್ಲಪ್ಪ. ಯಾಕೆ? ಆಧ್ಯಾತ್ಮ ವಿದ್ಯೆಯಿಂದ ನಿನ್ನ ಆಯಸ್ಸನ್ನೂ ನೀನು ಸಂಪೂರ್ಣವಾಗಿ ನಿನ್ನ ವಶದಲ್ಲಿ ಇಟ್ಟುಕೊಳ್ಳುವ ರೀತಿಯಲ್ಲಿ ಸಾಧನೆಗಳನ್ನು ಮಾಡ್ಬೋದು, ಸಿದ್ಧಿಗಳು ಉಂಟಾಗುತ್ತೆ. ಆದ್ದರಿಂದ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ನಿನಗೆ ಯಾವುದೇ ನಷ್ಟಗಳು ಉಂಟಾಗುವುದಿಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ರೀತಿ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಈ ಯೋಗ ವಿದ್ಯೆ, ಯೋಗಾಭ್ಯಾಸ ಇವುಗಳೆಲ್ಲವೂ ಎರಡೂ ಲೋಕಗಳಿಗೆ ಸುಖಕರವಾಗಿಯೇ ಇರುತ್ತೆ, ನಿನಗೆ ಲಾಭಕಾರಿಯಾಗಿಯೇ ಇರುತ್ತೆ. ನಷ್ಟ ಒಂದು ಚೂರೂ ಇಲ್ಲ. ಏನಿದ್ರೂ ಎಲ್ಲವೂ ಲಾಭವೇ. ಲಾಭ ಬರಲಿಲ್ಲ ಅಂದರೆ ತಟಸ್ಥವಾಗಿರ್ತೀಯ, ಹಿಂದಕ್ಕೆ ಹೋಗುವುದಿಲ್ಲ, ಕೆಳಕ್ಕೆ ಜಾರಿ ಬೀಳುವುದಿಲ್ಲ. ಇಲ್ಲಿ ಭ್ರಷ್ಟ ಅನ್ನೋ ಪದಕ್ಕೆ ಸಾಮಾನ್ಯವಾಗಿ ಜೀವನದಲ್ಲಿ ಬೇರೆ ಎಲ್ಲ ವಿಷಯಗಳಲ್ಲಿ ಆಗುವ ಭ್ರಷ್ಟತೆ ಯೋಗಾಭ್ಯಾಸದಲ್ಲಿ ಆಗುವುದಿಲ್ಲ, ಆಧ್ಯಾತ್ಮ ಸಾಧನೆಯಲ್ಲಿ ಆಗುವುದಿಲ್ಲ, ಆತ್ಮನ ಪಯಣದಲ್ಲಿ ಭ್ರಷ್ಟನಾಗುವುದಿಲ್ಲ. ಅಂದರೆ ಹಿಂದಕ್ಕೆ ಹೋಗುವುದಿಲ್ಲ ಅಂತ. ಹಿಂದಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ. ಇರೋ ಜಾಗದಲ್ಲಿ ನಿಂತ್ಕೋತೀಯ ಅಷ್ಟೇ. ಅಲ್ಲಿಂದ ಮುಂದಕ್ಕೆ ಹೋಗ್ಬೋದೇ ಹೊರತು ಹಿಂದಕ್ಕೆ ಹೋಗೋ ಪ್ರಶ್ನೆ ಇಲ್ಲಪ್ಪ. ಅಂಥ ವಿದ್ಯೆ ಇದು ಯೋಗಾಭ್ಯಾಸ ವಿದ್ಯೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನನ ಮನಸ್ಸಿನ ಅನುಮಾನವನ್ನು ಪರಿಹಾರ ಮಾಡ್ತಾ ಇದ್ದಾನೆ. ಏನಪ್ಪ ಅಕಸ್ಮಾತ್ ಯೋಗಭ್ರಷ್ಟ ಅಂತ ನೀನು ಯೋಚನೆ ಮಾಡಿದ ರೀತಿಯಲ್ಲಿ ಆಗೋದಾದರೆ ಏನಾಗ್ಬೋದು? ಮುಂದಿನ ಜನ್ಮ ಅವನಿಗೆ ನೋಡಿ, ಯೋಗಾಭ್ಯಾಸ ನಿಂತು ಹೋಯ್ತು ಅಂದರೆ ಆ ಜನ್ಮದಲ್ಲಿ ಅವನು ನೀನೇನೋ ಮಾಡಲಿಲ್ಲ ಅಂತಂದರೂ ಮುಂದಿನ ಜನ್ಮ ಅಂತಿದೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಮೊದಲಿಂದ ಹೇಳ್ಕೊಂಬಂದಿದ್ದಾನೆ ಹಿಂದಿನ ಜನ್ಮಗಳು ಮುಂದಿನ ಜನ್ಮಗಳು ಅನ್ನೋ ವಿಷಯವನ್ನು. ಗೀತೆ ಆಧಾರವಾಗಿರೋದೇ ಹಿಂದಿನ ಜನ್ಮ ಮುಂದಿನ ಜನ್ಮಗಳನ್ನು ಸೇರಿಸಿರೋದು. ಒಂದೇ ಜನ್ಮದಲ್ಲಿ ಹುಟ್ಟಿನಿಂದ ಸಾಯುವ ತನಕ ಮಾತ್ರ ಅಲ್ಲ. ಗೀತೆಯ ತತ್ವಗಳೆಲ್ಲವೂ ಜನ್ಮಾಂತರದಿಂದ ಬಂದಿರುವಂಥ ಒಂದು ಈ ಆತ್ಮನ ಪಯಣದಲ್ಲಿ ಉಂಟಾಗುವಂತಹ ಎಲ್ಲ ಕ್ರಿಯೆಗಳು, ಲಾಭಗಳು, ಸಿದ್ಧಿಗಳು, ಇವುಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆದ್ದರಿಂದ ನಮಗೆ ಆ ಜನ್ಮಾಂತರದ್ದು ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟು. ಅದನ್ನು ಒತ್ತಿ ಹೇಳಬೇಕಾದ್ರೆ ಪರಮಾತ್ಮ ಇಹಲೋಕ ಪರಲೋಕ ಅಂತ ಹೇಳ್ತಾ ಇದ್ದಾನೆ. ಅದ್ರ ಜೊತೆಗೆ ಮುಂದಕ್ಕೆ ನೀನು ಹುಟ್ಟೋದಾದರೂ ಎಲ್ಲಪ್ಪ ಹುಟ್ಟುತ್ತೀಯಾ? ಇನ್ನೂ ಅನುಕೂಲಕರವಾಗಿರೋ ಸ್ಥಿತಿಯಲ್ಲೇ ಹುಟ್ಟುತ್ತೀಯಾ ಅಂದರೆ ಇದರಿಂದ ಏನು ನಮಗೆ ಗೊತ್ತಾಯಿತು?
ಅಥವಾ ಧೀಮಂತರಾದ ಯೋಗಿಗಳ ಕುಲದಲ್ಲಿಯೇ ಅವನು ಹುಟ್ಟುವನು. ಇಂತಹ ಈ ಜನ್ಮವು ಲೋಕದಲ್ಲಿ ದುರ್ಲಭತರವಾದದ್ದು. ನೋಡಪ್ಪ, ಬೇರೆ ಎಲ್ಲ ವಿದ್ಯೆಗಳಂತೆ ಎಲ್ಲ ವಿದ್ಯೆಗಳಿಂದ ಕಲಿತ್ಕೊಂಡು ಲಾಭವನ್ನು ಪಡ್ಕೊಳ್ಳುವಂತೆ ಈ ಆಧ್ಯಾತ್ಮ ವಿದ್ಯೆಯನ್ನಾಗಲಿ ಯೋಗ ವಿದ್ಯೆಯನ್ನಾಗಲಿ ನೀನು ಹೋಲಿಸಿ ನೋಡಬಾರದು. ಕಾರಣವೇನಪ್ಪ ಅಂದರೆ, ಅವನು ಮತ್ತೆ ಹುಟ್ಟೋದಾದರೂ ಸಾವು ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳಾಗೋಗಿದೆ. ಏನಿದ್ರೂ ನೀನು ಭೌತಿಕ ಶರೀರವನ್ನು ಕಳ್ಕೊತೀಯ, ಮತ್ತೆ ನಿನ್ನ ಆತ್ಮನ ಪಯಣ ಮುಂದುವರಿಯುತ್ತೆ, ದೇಹಾಂತರ ಪ್ರಾಪ್ತಿ ಆಗೇ ಆಗುತ್ತೆ. ಅಕಸ್ಮಾತ್ ದೇಹಾಂತರ ಪ್ರಾಪ್ತಿ ಇಲ್ಲ ಅಂದರೂ ಪರಲೋಕಗಳಿಗೆ ಹೋಗುವಂಥ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದರೆ ಯೋಗಾಭ್ಯಾಸದಿಂದ ನೀನು ಬೇರೆ ಲೋಕಗಳಿಗೆ ಹೋಗ್ತೀಯಾ, ಅಲ್ಲಿ ಸುಖವಾಗೇ ಇರ್ತೀಯ. ಅಂದರೆ ಏನು ಅಶ್ಯೂರೆನ್ಸ್ ಕೊಟ್ಟಂಗಾಯಿತು ಭಗವಂತ ಇಲ್ಲಿ? ಬೇರೆ ಲೋಕಗಳ ಬಗ್ಗೆ ಯಾವುದೇ ವಿಷಯಗಳು ನಮಗೆ ಗೊತ್ತಿಲ್ಲ, ಜನಸಾಮಾನ್ಯರಿಗೆ ಗೊತ್ತಿಲ್ಲ. ವಿಶೇಷವಾಗಿರೋರು ಗೊತ್ತು, ಅರ್ಜುನಂಥ ಅವ್ರಿಗೊಂದು ಸ್ವಲ್ಪ ಲೋಕಗಳಿರೋದ್ರ ಬಗ್ಗೆ ಗೊತ್ತು. ಆದರೆ ಆ ಲೋಕಗಳಲ್ಲಿ ಸುಖವೇ ಗ್ಯಾರಂಟಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಪರಮಾತ್ಮ ಇಲ್ಲಿ ಅಭಯ ಕೊಡ್ತಾ ಇದ್ದಾನೆ. ಎರಡೂ ಲೋಕಗಳನ್ನು ತಿಳಿದುಕೊಂಡಿರುವಂತಹ ಸ್ವಾಮಿ ಏನಂತ ಹೇಳ್ತಾ ಇದ್ದಾನೆ, ನೀನು ಒಂದು ವೇಳೆ ಸತ್ತೋದ್ರೂ ಪರಲೋಕಗಳು ಅಂತ ಇರುತ್ತಲ್ಲಪ್ಪ, ಅದು ತುಂಬ ಸುಖವಾಗಿರುವಂಥ ಜಾಗಗಳು. ಅಲ್ಲಿ ನೀನು ಸುಖವಾಗಿ ಕಾಲವನ್ನು ಕಳೆದು ಮತ್ತೆ ಹುಟ್ಟುತ್ತೀಯ. ಮತ್ತೆ ಹುಟ್ಟೋದಾದ್ರೆ ಎಲ್ಲಿ ಹುಟ್ಟುತ್ತೀಯಪ್ಪ? ನೀನು ಹಿಂದೆ ಯಾವ ಯೋಗಾಭ್ಯಾಸವನ್ನು ಮಾಡಿ ಯಾವ ಸಿದ್ಧಿಯನ್ನು ಪಡ್ಕೊಂಡಿದ್ಯೋ ಅಥವಾ ಪಡ್ಕೊಳ್ಳುವುದರಲ್ಲಿ ಇದ್ದೀಯೋ ಆ ಸಿದ್ಧಿಯನ್ನೇ ಮುಂದುವರಿಸುವ ರೀತಿಯಲ್ಲಿ ಒಳ್ಳೆಯವರ ಮನೆಯಲ್ಲಿ. ಒಳ್ಳೆಯವರು ಅಂದರೆ ಯಾವ ಅರ್ಥದಲ್ಲಿ? ಶ್ರೀಮತಾಂ. ಆ ಬುದ್ಧಿಶಕ್ತಿ ಅನ್ನುವಂಥದ್ದು ಹಾಗೇ ಇರಬೇಕು, ಅದು ಮುಂದುವರಿಬೇಕು. ಅಂಥವರ ಹೊಟ್ಟೆಯಲ್ಲೇ ಹುಟ್ಟುತ್ತೀಯಾ, ಅಂಥವ್ರ ಮನೆಯಲ್ಲೇ ಹುಟ್ಟುತ್ತೀಯಪ್ಪ. ಎಂಥವ್ರ ಮನೆಯಲ್ಲಿ? ನಿನ್ನ ಬುದ್ಧಿಶಕ್ತಿ ಎಷ್ಟು ಬೆಳೆಸ್ಕೊಂಡಿದ್ದೀಯೋ ಆ ಬುದ್ಧಿಶಕ್ತಿಗೆ ಅನುಕೂಲವಾಗಿ ಅದಕ್ಕೆ ಅನುಸರಣೀಯವಾಗಿಯೇ ನೀನು ಮತ್ತೆ ಇನ್ನೊಮ್ಮೆ ಜನ್ಮ ತಾಳುವುದಾದರೂ ಅಂಥ ಯೋಗಿಗಳ ಮನೆಯಲ್ಲಿಯೇ ಜನ್ಮವನ್ನು ತಾಳ್ತೀಯ. ಶ್ರೀಮತಾಮ್ ಅಂದರೆ ಶ್ರೀಮಂತರು ಅನ್ನೋದು ದುಡ್ಡನ್ನ ಇಟ್ಕೊಂಡಿರುವಂಥವ್ರು, ಅದು ಲೌಕಿಕವಾಗಿ ಪಡೆದುಕೊಂಡಿರುವಂಥ ವಸ್ತುಗಳ ಸಂಬಂಧವಾದ ಪದ. ಇಲ್ಲಿ ಲೌಕಿಕ ನಿಧಿಗಳ ಬಗ್ಗೆ ಪರಮಾತ್ಮ ಏನು ಹೇಳ್ತಾ ಇಲ್ಲ. ಅವನು ಲೌಕಿಕದ ನಿಧಿಗಳಿಗೆ ಬೆಲೆಯೇ ಇಲ್ಲ. ಯಾಕೆಂದರೆ ಇಂದ್ರಿಯ ಸಂಪರ್ಕವೇ ಇಲ್ಲ ಅಂದಮೇಲೆ ಇನ್ನು ಲೌಕಿಕವಾಗಿರುವಂಥದ್ದು ಯಾವುದಕ್ಕೂ ಬೆಲೆ ಇಲ್ಲ. ಅಲ್ಲಿ ಬೆಲೆ ಇರೋದು ಯಾವುದಕ್ಕಪ್ಪ? ಶ್ರೀಮತಾಂ. ಶ್ರೀಮತಾಂ ಅಂದರೆ ಅತ್ಯಂತ ಬುದ್ಧಿಶಕ್ತಿ ಅಂತ. ಅತ್ಯಂತ ಬುದ್ಧಿಶಕ್ತಿ ಯಾವ ಥರ ಬುದ್ಧಿಶಕ್ತಿ? ಯೋಗಾಭ್ಯಾಸದಲ್ಲಿ ಇರುವಂತಹ ಬುದ್ಧಿಶಕ್ತಿ ಮುಂದುವರಿಯುತ್ತೆ ಅಂತ. ಇಂದು ಯೋಗಾಭ್ಯಾಸವಾಗಲಿ, ಆಧ್ಯಾತ್ಮ ಕಲೆಯಾಗಲಿ, ಅಧ್ಯಾತ್ಮ ವಿದ್ಯೆಯಾಗಲಿ, ಇವುಗಳೆಲ್ಲವೂ ಜೀವನಿಗೆ ಉತ್ಕೃಷ್ಟ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತಪ್ಪ, ಉತ್ಕರ್ಷಕ್ಕೆ ತೆಗೆದುಕೊಂಡು ಹೋಗುತ್ತೆ, ಪರಲೋಕಗಳನ್ನು ಕೊಡಿಸುತ್ತೆ. ಅಲ್ಲಿ ಎಲ್ಲಕ್ಕಿಂತ ಮಿಗಿಲಾದ ಲಾಭ ಇದೆ, ಆತ್ಯಂತಿಕ ಸುಖವಿದೆ, ಶಾಂತಿ ಇದೆ, ಪರಮಶಾಂತಿ ಇದೆ. ಅಂಥ ಜಾಗ ಅಪ್ಪ ಅದು. ಪುಣ್ಯಲೋಕಗಳಲ್ಲೇ ಇಷ್ಟೆಲ್ಲ ಚೆನ್ನಾಗಿರುತ್ತೆ ಅನ್ನೋದಾದರೆ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತಪ್ಪ ಈ ಪರಮ ಪದವಿ ಅಂತ ಪರಮಾತ್ಮ ಹೇಳಿಕೊಂಡು ಆ ಲೋಕಗಳ ಬಗ್ಗೆ ಹೇಳ್ಕೊಂಡು ಬಂದು, ಈಗ ಪರಮ ಪದವಿ ಸಿಕ್ಕದೇ ಇದ್ದರೆ ಯೋಗಭ್ರಷ್ಟನಾಗಿಬಿಟ್ರೆ ಈ ಯೋಗ ವಿದ್ಯೆಯನ್ನು ಅಭ್ಯಾಸ ಸ್ವಲ್ಪವೇ ಮಾಡಿದ್ರು ಅವನು ಸಂಪೂರ್ಣವಾಗಿ ಇಹದಲ್ಲಿರೋ ಸುಖಗಳನ್ನು ಕಳೆದುಕೊಳ್ತಾನೆ, ಪರದಲ್ಲಿಯೂ ಏನೂ ಸಿಕ್ಕುವುದಿಲ್ಲ. ಹಾಗಾಗೋದಿಲ್ವೇ ಅನ್ನೋ ಅರ್ಜುನನ ಪ್ರಶ್ನೆಗೆ ಹಾಗಾಗೋದಿಲ್ಲಪ್ಪ, ಖಂಡಿತವಾಗಿ ಒಳ್ಳೆಯ ಲೋಕಗಳನ್ನು ಪಡ್ಕೊಳ್ತಾನೆ, ಸುಖವಾಗಿರ್ತಾನೆ. ಮತ್ತೆ ಜನ್ಮವನ್ನು ತಾಳಿದರೂ ಹಿಂದೆ ಎಲ್ಲಿಯವರೆಗೆ ಅವನು ಕಲಿತು ನಿಲ್ಲಿಸಿದ್ದನೋ ಅಲ್ಲಿಂದ ಮುಂದುವರಿಯುವಂತೆಯೇ ಬುದ್ಧಿಶಕ್ತಿ ಇರುವಂಥವರ ಮನೆಯಲ್ಲಿಯೇ ಅಂಥವರ ಹೊಟ್ಟೆಯಲ್ಲಿಯೇ ಹುಟ್ಟುತ್ತಾನೆ. ಅದರಿಂದ ಅವನ ಬುದ್ಧಿಶಕ್ತಿ ಮತ್ತೆ ಜಾಗೃತವಾಗಿ ಹಿಂದೆ ನಿಂತಿದ್ದಂತಹ ಸಾಧನೆಯ ಯಾವ ಒಂದು ಹಂತದಲ್ಲಿ ನಿಂತಿರುತ್ತೋ ಆ ಹಂತದಿಂದಲೇ ಮುಂದುವರಿಯುತ್ತದೆ. ಹೀಗಾಗಿ ಜನ್ಮಾಂತರಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಎಷ್ಟೋ ಜನ್ಮಗಳು ಹುಟ್ಟಬೇಕಾಗಿರೋವಂಥದ್ದು ಕಡಿಮೆ ಆಗಿಬಿಡುತ್ತೆ. ಅದೇ ಲಾಭ. ಈ ಆಧ್ಯಾತ್ಮ ಲಾಭಗಳು ತೋರ್ಸೋಕ್ಕಾಗೋದಿಲ್ಲ, ಆದರೆ ಅನುಭವಿಸೋಕ್ಕೆ ಸಿಕ್ಕುತ್ತೆ, ತಕ್ಷಣವೇ ಗೊತ್ತಾಗುತ್ತೆ. ಯಾಕೆಂದರೆ ಯಾವುದು ಮೆಟೀರಿಯಲಿಸ್ಟಿಕ್ ಅಲ್ವಲ್ಲ ತೋರಿಸೋದಕ್ಕೆ, ಇದು ಮೆಟೀರಿಯಲಿಸ್ಟಿಕ್ ಅಲ್ಲದೆ. ಆದ್ದರಿಂದ ಹುತಂಚ ದತ್ತಂಚ ತಥೈವ ತಿಷ್ಠತಿ ಅಂತ ಹೇಳಿದೆ ನಾನು. ಹಾಗೆ ನೀನು ಕೊಟ್ಟಿದ್ದೇ ಆಗಲಿ, ಹೋಮ ಮಾಡಿದ್ದೇ ಆಗಲಿ, ನಿನಗೇ ಇರುತ್ತಪ್ಪ ಅದು ಅಲ್ಲೂ ನಷ್ಟವಾಗೋದಿಲ್ಲಪ್ಪ, ಕ್ಯಾರಿ ಓವರ್ ಆಗ್ತಾ ಹೋಗುತ್ತಪ್ಪ. ಈ ಸತ್ವ ಅನ್ನೋದು, ಸಂಸ್ಕಾರ ಅನ್ನೋದು ಪ್ರತಿ ಜನ್ಮಕ್ಕೂ ನಿನ್ನನ್ನು ಉತ್ತಮ ಸ್ಥಿತಿಗಳಿಗೆ ತೆಗೆದುಕೊಂಡು ಹೋಗುತ್ತೆ, ಉತ್ತಮ ಸ್ತರಗಳಿಗೆ ತೆಗೆದುಕೊಂಡು ಹೋಗುತ್ತೆ, ಉತ್ತಮ ಲೋಕಗಳನ್ನು ಪಡ್ಕೊಳ್ತೀಯ.
ಈ ರೀತಿ ನೀನು ಊರ್ಧ್ವಮುಖವಾಗಿಯೇ ಹೋಗ್ತಾ ಇರ್ತೀಯ ಹೊರತು ಅಧೋಮುಖ ಅನ್ನೋದು ಇಲ್ಲಪ್ಪ, ಭ್ರಷ್ಟ ಅನ್ನೋ ಪದ ಆಧ್ಯಾತ್ಮದಲ್ಲಿ ಇಲ್ಲಪ್ಪ ಅಂತ ಪರಮಾತ್ಮ ಅಭಯವನ್ನು ಕೊಡ್ತಾ ಇದ್ದಾನೆ. ಮೇಲಿನ ಲೋಕಗಳ ಬಗ್ಗೆ ಎಲ್ಲವನ್ನು ತಿಳಿಸಿಕೊಡ್ತಾ ಇದ್ದಾನೆ. ಅಥವಾ ಧೀಮಂತರಾದ ಯೋಗಿಗಳ ಕುಲದಲ್ಲಿಯೇ ಅವನು ಹುಟ್ಟುವನು. ಇಂತಹ ಈ ಜನ್ಮವು ಲೋಕದಲ್ಲಿ ದುರ್ಲಭತರವಾದದ್ದು. ನೋಡಿ, ಯಾರಾದರೂ ಒಬ್ಬರು ಯೋಗಿಯನ್ನಾಗಲಿ, ಯತಿಯನ್ನಾಗಲಿ, ಮುನಿಯನ್ನಾಗಲಿ, ಭಕ್ತರನ್ನಾಗಲಿ, ಋಷಿಗಳನ್ನಾಗಲಿ ನೋಡಿದ್ರೆ ಅತ್ಯಂತ ಶ್ರೇಷ್ಠವಾದ ಜನ್ಮ ಅಂತ ಪರಮಾತ್ಮ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾನೆ. ನಾವುಗಳು ಮನುಷ್ಯರು ಕೊಡೋದು ಬೇಡ. ನಾವು ಕೊಡೋ ಸರ್ಟಿಫಿಕೇಟ್ ಎಲ್ಲ ಯಾವುದಕ್ಕೂ ಬೇಕಿಲ್ಲ, ಅದು ಸಾಯೋ ತನಕ ಮಾತ್ರ ಇರುತ್ತೆ ಅಷ್ಟೇ. ಅದೆಲ್ಲ ಪ್ರಯೋಜನವಿಲ್ಲದ್ದು. ಇಲ್ಲಿ ಪರಮಾತ್ಮ ಕೊಡ್ತಿರೋ ಸರ್ಟಿಫಿಕೇಟ್ ಎಂಥದ್ದು? ದುರ್ಲಭತರವಾದದ್ದು. ಅಂಥ ಜನ್ಮ ದುರ್ಲಭತರವಾದದ್ದು. ಅದರ ಅರ್ಥ ಏನಾಯಿತು? ಯಾವುದೇ ವ್ಯಕ್ತಿ ಹುಟ್ಟಬೇಕಾದ್ರೆ ತಾನು, ಇಟ್ಸ್ ನಾಟ್ ಚಾಯ್ಸ್, ಅವನಿಗೆ ಚಾಯ್ಸ್ ಇಲ್ಲ. ತಾಯಿ ತಂದೆಗಳನ್ನು ಅವನಿಷ್ಟದಂತೆ ಆರಿಸ್ಕೊಳ್ಳಲಿಕ್ಕೆ ಬರೋದಿಲ್ಲಪ್ಪ. ಅಂದರೆ ಏನು? ಅವನ ಸಂಸ್ಕಾರಕ್ಕೆ, ಕರ್ಮಕ್ಕೆ, ಅವನ ಒಂದು ಇದಕ್ಕೆ ತಕ್ಕಂತೆ, ಕರ್ಮ ಫಲಗಳಿಗೆ ತಕ್ಕಂತೆ ಯಾವ ಹೊಟ್ಟೆಯಲ್ಲಿ ಹುಟ್ಟಬೇಕು ಅನ್ನೋದನ್ನು ನಿರ್ಧರಿಸುವವರು ಯಾರು? ಪರಮಾತ್ಮ, ದೇವತೆಗಳು, ಸೃಷ್ಟಿಕರ್ತ ಬ್ರಹ್ಮ. ಅವ್ರುಗಳನ್ನ ನಿರ್ಧರಿಸ್ತಾರೆ ನೀನು ಎಲ್ಲಿ ಹುಟ್ಟುತ್ತೀಯಾ ಅನ್ನೋದನ್ನು. ಸಾಯೋದು ಹೇಗೆ ಸಾಯ್ತೀಯಾ ಅನ್ನೋದನ್ನು ನಿನ್ನ ಪ್ರಯತ್ನದಿಂದ ನೀನು ನಿರ್ಧರಿಸ್ಕೊಳ್ಬೋದು. ಆದರೆ ಹುಟ್ಟುವಿಕೆಯನ್ನು ನಿನ್ನ ಕೈಲಿಲ್ಲಪ್ಪ. ತಾಯಿ ತಂದೆಗಳನ್ನು ವಿ ಕೆನಾಟ್ ಚೂಸ್. ಬೇರೆ ಎಲ್ಲರನ್ನೂ ಚೂಸ್ ಮಾಡ್ಕೊಳ್ಬೋದು. ಯು ಕೆನಾಟ್ ಚೂಸ್ ಯುವರ್ ಪೇರೆಂಟ್ಸ್. ಅದನ್ನೇ ಇಂಗ್ಲೀಷ್ನಲ್ಲಿ ಆ ಥರ ಹೇಳ್ತಾರೆ. ಏನಂದರೆ ನಮಗೆ ಇವರೇ ತಾಯಿ ತಂದೆಗಳಾಗಬೇಕು ಅಂತ ನಾವು ಕೇಳಿ ಪಡೆದುಕೊಂಡು ಬಂದಿರೋದಂತಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಂತೆ ನೋಡಿ ಪರಮಾತ್ಮ ಕೊಟ್ಟಿರುವಂಥದ್ದು, ದೇವತೆಗಳು ಕೊಟ್ಟಿರುವಂಥದ್ದು. ಅಂದರೆ ಪ್ರತಿಯೊಂದು ಜೀವಿಯ ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಅದರ ಕೈಲಿಲ್ಲ. ಅದು ಯಾರ ಕೈಲಿದೆ? ಪರಮಾತ್ಮನ ಕೈಲಿದೆ. ಅವನು ಆ ಒಂದು ವ್ಯವಸ್ಥೆಯನ್ನು ಆ ರೀತಿ ಮಾಡಿದ್ದಾನೆ. ಆ ವ್ಯವಸ್ಥೆಯೊಳಗೆ ನೀನು ಮುಂದೆ ಹುಟ್ಟುವಂತಹ ಜಾಗವನ್ನು ಪರಮಾತ್ಮ ನಿರ್ದೇಶ ಮಾಡಿ ತೋರಿಸ್ತಾ ಇದ್ದಾನೆ. ಅಂದರೆ ವ್ಯವಸ್ಥೆಯೊಳಗೆ ನೋಡಪ್ಪ, ಸುಮ್ಮನೆ ಎಲ್ಲರನ್ನೂ ಎಲ್ಲ ಕಡೆ ಹುಟ್ಟಿಸ್ಬಿಡೋಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಹುಟ್ಟಿಸ್ಬಿಡೋಲ್ಲ. ಬ್ರಹ್ಮನೂ ತನಗಿಷ್ಟ ಬಂದಂಗೆ ಯಾವುದನ್ನೇ ಕೆಲಸಗಳನ್ನು ಮಾಡುವುದಿಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮನಾದರೂ ಕೆಲವು ನಿಯಮಗಳಿದೆ, ಪ್ರೋಗ್ರಾಮ್ಡ್ ಅಂತ ಹೇಳಿದ್ನಲ್ಲ, ಆ ರೀತಿ ಆ ನಿಯಮಗಳನ್ನು ಅನುಸಾರವಾಗಿಯೇ ಪರಮಾತ್ಮ ಬ್ರಹ್ಮದೇವ ಆ ರೀತಿ ಜೀವಗಳನ್ನು ಅಂಥಂಥ ಜಾಗಗಳಲ್ಲಿ, ಅಂಥಂಥ ಉದರಗಳಲ್ಲಿ ಪರಮಾತ್ಮ ಮುಂದೆ ಪದಪ್ರಯೋಗಗಳಲ್ಲಿ ಯೋನಿ ಅಂತಲೇ ಹೇಳ್ತಾನೆ. ವ್ಯಾಸರು ಮತ್ತು ಗಣಪತಿಯವರು ಹೇಳಬೇಕಾದ್ರೆ ಯೋನಿಯನ್ನ ಪದವನ್ನೇ ಪ್ರಯೋಗ ಮಾಡ್ತಾರೆ. ನಾನು ಉದರ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಥ ಉದರಗಳಲ್ಲಿಯೇ ಅವರ ಜನ್ಮವನ್ನು ತಾಳ್ತಾರೆ. ಹೀಗೆ ಅವನ ಆತ್ಮನ ಪಯಣ ಅನ್ನೋದು ಯಾವುದಿದೆಯೋ ಅದು ಇಲ್ಲಿ ಹುಟ್ಟುವಿಕೆಯಲ್ಲಿ ನಿರ್ಧಾರವಾಗ್ತಾ ಇರುತ್ತೆ. ಈ ರೀತಿ ಹುಟ್ಟುವಿಕೆಯಲ್ಲಿ ನಿರ್ಧಾರ ಆಗೋದ್ರಿಂದನೇ ಪರಮಾತ್ಮ ಹಿಂದೆ ಹೇಳಿದಂಗೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಅದಕ್ಕೆ ತಕ್ಕಂತೆ ಸಮನ್ವಯವಾಗುತ್ತೆ. 4 ವರ್ಣಗಳು ನನ್ನಿಂದ ಸೃಷ್ಟಿಯಾಗಲ್ಪಟ್ಟಿದೆ ಅಂತಂದರೆ, ಆ ಕ್ಲಾಸಿಫಿಕೇಶನ್ ಭಾಗಗಳಾಗಿದೆ ಅಂದರೆ ಪರಮಾತ್ಮನಿಗೆ ಜನ್ಮ ಜನ್ಮಾಂತರದಿಂದ ಆ ವ್ಯಕ್ತಿಯ ಆ ಜೀವನ ಆಗು ಹೋಗುಗಳು, ಅವನ ಸತ್ವ ಇವುಗಳೆಲ್ಲವೂ ತಿಳಿದಿರುತ್ತದೆ ಅನ್ನೋ ಅರ್ಥ. ಅವನಿಗೆ ಲೋಕಗಳೆಲ್ಲವೂ ತಿಳಿದಿದೆ ಅಂತ ಅರ್ಥ. ಸೊ ನಮ್ಮ ಜನ್ಮಗಳು ನಿರ್ದಿಷ್ಟವಾಗಿ ಅವನಿಂದನೇ ಮಾಡಲ್ಪಟ್ಟಿದೆ ಅಂತ ಅರ್ಥ. ಸೊ ಹಾಗಾಗಿ ನಾವು ಯಾರೂ ನಮ್ಮ ತಂದೆ ತಾಯಿಗಳು ಇಂಥವರು ಅಂಥವರು, ನಾನು ಇಲ್ಲಿ ಹುಟ್ಟುಬಿಟ್ಟೆ ಅಲ್ಲಿ ಹುಟ್ಟುಬಿಟ್ಟೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಬೇಸರ ಪಟ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕೆ? ಅದು ನಮ್ಮ ಒಂದು ಸಂಸ್ಕಾರಕ್ಕೆ, ನಮ್ಮ ಒಂದು ಅನುಕೂಲಕ್ಕೆ, ನಮ್ಮ ಒಂದು ರೀತಿಯ ಆ ನೀತಿ ಯಾವುದೋ ಒಂದು ಇದು ಇಟ್ಕೊಂಡಿದ್ದಾರೋ ಅದಕ್ಕೆ ತಕ್ಕಂತೆಯೇ ನಮ್ಮ ಜನ್ಮವಾಗುತ್ತದೆ. ಅದಕ್ಕೆ ತಕ್ಕಂತೆಯೇ ನಮಗೆ ಪೇರೆಂಟ್ಸ್, ತಂದೆ ತಾಯಿಗಳು ಸಿಗ್ತಾರೆ ಅನ್ನೋ ಮಾತುಗಳನ್ನು ದಿವ್ಯ ವ್ಯವಸ್ಥೆಯಲ್ಲಿ ಹೇಗೆ ಅಳವಡಿಸಲ್ಪಟ್ಟಿದೆ ಅಂತ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ಏನಪ್ಪ, ಇಂತಹ ಯೋಗಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ ಜನ್ಮ ಅತ್ಯಂತ ದುರ್ಲಭವಾದದ್ದು. ನೋಡ್ತಾ ಇದ್ದೀವಿ ನಾವು, ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಅವ್ಯಕ್ತವಾದ ಲೋಕಗಳಾಗಲಿ, ಅವ್ಯಕ್ತನಾದ ಪರಮಾತ್ಮನಾಗಲಿ ನಮಗೆ ಯಾರೂ ಇಲ್ಲ ಎದುರಿಗೆ. ಯಾವ ವ್ಯಕ್ತಿಗೂ ಕಾಣಿಸ್ತಾ ಇಲ್ಲ. ಲೋಕಗಳು ಕಾಣಿಸ್ತಿಲ್ಲ, ಪರಲೋಕಗಳು ಕಾಣಿಸ್ತಿಲ್ಲ, ಅಥವಾ ಪರಲೋಕ ವಾಸಿಗಳು ಕಾಣಿಸ್ತಾ ಇಲ್ಲ. ಈ ದಿವ್ಯ ವ್ಯವಸ್ಥೆ ಹೇಗೆ ಅಳವಡಿಸಲ್ಪಟ್ಟಿದೆ, ಹೇಗೆ ಮಾಡ್ತಾ ಇದೆ, ಅದು ಹೇಗೆ ರನ್ ಆಗ್ತಿದೆ ಅಂತಲೂ ಗೊತ್ತಿಲ್ಲ. ಆದರೆ ನಮಗೀಗ ಒಂದು ಮಾತ್ರ ಗೊತ್ತಾಗುತ್ತೆ. ಇವೆಲ್ಲದನ್ನು ಬಿಟ್ಬಿಟ್ರು, ಗೀತೆಯನ್ನು ಓದದೆ ಹೋದರೂ ಒಂದು ಮಾತ್ರ ಗೊತ್ತಾಗುತ್ತೆ. ಏನು? ನಾವು ಹುಟ್ಟಿರೋದು ಇಂಥ ತಂದೆ ತಾಯಿಗಳ ಹೊಟ್ಟೆಯಲ್ಲಿ, ನನ್ನ ಪಕ್ಕದ ನನ್ನ ಸ್ನೇಹಿತ ಹುಟ್ಟಿರೋದು ಅಂಥವ್ರ ಹೊಟ್ಟೆ ಒಳಗೆ.
ಅವನು ಅಲ್ಲಿ ಹುಟ್ಟೋದಕ್ಕೆ ಕಾರಣವೇನು, ನಾನು ಇಲ್ಲಿ ಹುಟ್ಟೋದಕ್ಕೆ ಕಾರಣವೇನು ಅಂತ ಯೋಚನೆ ಮಾಡೋಕ್ಕೆ ಆರಂಭಿಸಿಬಿಟ್ರೆ ಬುದ್ಧಿ ತಕ್ಷಣವೇ ಗೊತ್ತಾಗುತ್ತೆ, ಅಯ್ಯೋ ಹುಟ್ಟು ನನ್ನ ಕೈಲಿಲ್ಲ, ಐ ಹ್ಯಾವ್ ನಾಟ್ ಚೋಸನ್ ದಿಸ್, ನಾನು ಎಲ್ಲಿ ಹುಡುಕಿ ಬೇಕು ಇದೇ ಬೇಕು ಅಂತ ಕೇಳ್ಕೊಂಡು ಹುಟ್ಟಿದ್ದೇನೆ. ಹಾಗಾದರೆ ಯಾವುದೋ ಒಂದು ನಿರ್ದಿಷ್ಟವಾದ ಶಕ್ತಿ ನನ್ನ ಹುಟ್ಟುವಿಕೆಗೆ ಕಾರಣವಾಗಿದೆ. ಆ ಕಾರಣವಾಗಿರೋ ಶಕ್ತಿ ಯಾವುದು ಅಂತ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಕ್ಕೆ ಬಂದುಬಿಡ್ತಾನೆ. ಆಧ್ಯಾತ್ಮದ ಪ್ರವೇಶ ಭಾಗದಲ್ಲಿ ಬಂದು ನಿಂತ್ಕೊಂಡು ಬಿಡ್ತಾನೆ. ಅವನಿಗೆ ಆವಾಗ ಅವನ ಹುಟ್ಟುವಿಕೆ, ಸಾಯುವಿಕೆ, ಹುಟ್ಟುವಿನ ಮೊದಲು, ಸತ್ತ ನಂತರ ಇವುಗಳೆಲ್ಲದರ ಬಗ್ಗೆಯೂ ಆಲೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಅವನು ತಾರ್ಕಿಕವಾಗಿ ಒಂದಕ್ಕೊಂದಕ್ಕೆ ಸಂಪರ್ಕವನ್ನು ಏರ್ಪಡಿಸೋದ್ರ ಮೂಲಕವಾಗಿ ಉತ್ತರವನ್ನು ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ. ಹೀಗೆ ಆಧ್ಯಾತ್ಮದಲ್ಲಿ ಪ್ರವೇಶವಾಗುವುದು, ಈ ಒಂದು ವಿದ್ಯೆಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ಆಗುವುದು. ಯಾವುದು? ನಮ್ಮ ಹುಟ್ಟುವಿಕೆಯೇ ಕಾರಣ, ಅದು ನಮ್ಮ ಕೈಯಲ್ಲಿಲ್ಲ. ಇದು ಯಾವ ವ್ಯಕ್ತಿಗಾದರೂ ಗೊತ್ತಾಗುತ್ತೆ. ಯಾವ ವ್ಯಕ್ತಿ ಇಷ್ಟಪಟ್ಟು ಹುಟ್ಟಿರೋದಿಲ್ಲ, ಹುಟ್ಟಿರೋದೇ ಇಷ್ಟ ಇಲ್ಲ ಅವನಿಗೆ. ಆ ರೀತಿ ಸ್ಥಿತಿಗಳನ್ನು ಎದುರಿಸುವಂಥ ಮಹನೀಯರುಗಳಿದ್ದಾರೆ. ನಾನು ಯಾಕಾರು ಹುಟ್ಟಿದೆ ಅಂತ ಹೇಳುವಂಥವರಿದ್ದಾರೆ. ಯಾರು? ಎಲ್ಲವನ್ನು ತಿಳ್ಕೊಂಡಿರೋರು. ತಿಳ್ಕೊಳ್ಳದಲ್ಲೇ ಇದ್ದಾಗ ಇದು ಸುಖವಾಗಿಯೇ ಇದೆ, ಇದು ಚೆನ್ನಾಗಿಯೇ ಇದೆ. ಈಗ ಅರ್ಜುನ ಹೇಳ್ದಂಗೆ ಇಷ್ಟು ಚೆನ್ನಾಗಿರುವಂಥ ಇಹಲೋಕದ ವಿದ್ಯೆಗಳನ್ನು ನಾನಿವಾಗ 3 ಲೋಕದ ಗಂಡ ಅನ್ನಿಸ್ಕೊಂಡಿದ್ದೀನಿ, ಅಂಥ ಒಂದು ವಿದ್ಯೆಯನ್ನು ಕಲ್ತಿದ್ದೀನಿ, ಎಲ್ಲರ ಮೇಲೂ ವಿಜಯಶಾಲಿಯಾಗಿದ್ದೀನಿ, ಇಂಥ ಒಂದು ವಿದ್ಯೋತ್ಸಾಹವನ್ನು ಸದಾ ಅನುಭವಿಸ್ತಾ ಇರುವಂಥ ನಾನು, ಸುಖವಾಗಿರುವಂಥ ನಾನು ಯಾಕಪ್ಪ ಭಿಕ್ಷೆ ಬೇಡ್ಕೊಂಡಾದರೂ ಆರಾಮಾಗಿರ್ಬೋದು, ಯುದ್ಧ ಆಡೋಕ್ಕೆ ನನ್ನನ್ನು ಯಾಕೆ ತಳ್ತಿದೀಯಾ ಅಂತ ಅರ್ಜುನನಿಗೆ ಅನುಮಾನ ಬಂದ್ಬಿಟ್ಟಿದೆ. ಅಂದಮೇಲೆ ಅವನಿಗೆ ಎಂಥ ಸಂದಿಗ್ಧ ಸ್ಥಿತಿ ಬಂದ್ಬಿಟ್ಟಿದೆ. ಅರ್ಜುನನಿಗೆ ತಾನು ಮಾಡಬೇಕಾದ ಕರ್ತವ್ಯವನ್ನೇ ಮಾಡೋಲ್ಲ ಅಂತ ಹೇಳಿ ಕೂತ್ಕೊಂಡ್ಬಿಟ್ಟಿದ್ದಾನಲ್ಲ. ಅದಕ್ಕೆ ಪರಮಾತ್ಮ ಆಮೂಲಾಗ್ರವಾಗಿ ವ್ಯವಸ್ಥೆಯನ್ನೇ ವಿವರಿಸ್ತೇ ಹೇಳ್ತಾ ಇದ್ದಾನೆ. ಈ ವ್ಯವಸ್ಥೆಯೊಳಗೆ ಹುಟ್ಟು ಸಾವುಗಳು ಹೇಗಿದೆ, ಅದು ಯಾರಿಂದ ನಿಯಂತ್ರಣ ಮಾಡಲ್ಪಡ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ಈ ಮೂಲಕವಾಗಿ ಹುಟ್ಟನ್ನ ನೆಕ್ಸ್ಟು ಅವನು ಯಾವುದು ಹುಟ್ಟುತ್ತಾನೋ, ಯಾವ ರೀತಿ ಹುಟ್ಟುತ್ತಾನೋ ಅದನ್ನು ಇಲ್ಲಿಯೇ ನಿರ್ದೇಶ ಮಾಡಲ್ಪಡ್ತಾ ಇದೆ ಇಂಥ ಒಂದು ವಾಕ್ಯದಿಂದ. ಇಂತಹ ಈ ಜನ್ಮವು ಲೋಕದಲ್ಲಿ ದುರ್ಲಭತರವಾದದ್ದು. ನೋಡಿ, ದುರ್ಲಭತರವಾದದ್ದು ಅನ್ನೋದು ಪರಮಾತ್ಮನಿಗೂ ಅಪ್ಲೈ ಆಗುತ್ತೆ. ಶ್ರೀಕೃಷ್ಣ ಜೈಲಿನಲ್ಲಿ ಹುಟ್ಟಿದ್ದು, ಸೆರೆವಾಸದಲ್ಲಿದ್ದಾಗ ಹುಟ್ಟಿದ್ದು, ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಕೃಷ್ಣ ಹುಟ್ಟಬೇಕಾದಾಗಲೂ ಅವತಾರ ಪುರುಷನೇ ಹೌದು, ಆದರೆ ಅವನು ವ್ಯಕ್ತ ಸ್ವರೂಪವನ್ನು ಪಡೆದುಕೊಳ್ಳೋಕ್ಕೆ ಗರ್ಭವನ್ನು ಪ್ರವೇಶಿಸಿ ಗರ್ಭದಿಂದ ಜನಿಸಿದ್ದವನು, ಎಲ್ಲರಂತೆಯೇ ಜನಿಸಿರುವವನು. ಅವನು ದೇವರ ಹಾಗೆ ಮೇಲಿನಿಂದ ಕೆಳಗೆ ಶ್ರೀನಿವಾಸ ಸ್ವಾಮಿ ಬಂದಿಳಿದಂಗೆ ಇಳಿಲಿಲ್ಲ. ಇಲ್ಲಿ ಹುಟ್ಟಬೇಕಾದಾಗಲೂ ಪರಮಾತ್ಮ ಆರಿಸ್ಕೊಂಡಿರುವಂಥದ್ದು ಅಂತ ನಾವು ಹೇಳೋದಾದರೆ ಅವನು ಆ ಥರ ಮಾಡಿಲ್ಲ. ಕೃಷ್ಣ ಪರಮಾತ್ಮನ ವಿಷ್ಣುವು ಆ ರೀತಿ ಮಾಡಲಿಲ್ಲ. ಬ್ರಹ್ಮನ ವ್ಯವಸ್ಥೆ ಹೇಗಿದೆಯೋ ಅದರ ಪ್ರಕಾರನೇ ಬ್ರಹ್ಮನ ಒಂದು ಲಿಖಿತದ ಪ್ರಕಾರವೇ ಅವನು ಹುಟ್ಟಿರೋದು. ವಿಷ್ಣು ಪರಮಾತ್ಮ ಕೃಷ್ಣನಾಗಿ ಹುಟ್ಟಿರೋದು ಬ್ರಹ್ಮನ ಲಿಖಿತದ ಪ್ರಕಾರವೇ. ಅದೇ ಬ್ರಹ್ಮಲಿಖಿತ, ವಿಧಿಲಿಖಿತ ಅಂತ ನಾವು ಹೇಳೋದು. ಅದಕ್ಕೆಲ್ಲ ಬೆಲೆ ಇದೆ, ಅದಕ್ಕೆಲ್ಲ ರೀತಿ ಇದೆ, ಸತ್ಯ ಇವೆಲ್ಲ. ಅದಕ್ಕೆ ತಕ್ಕಂತೆಯೇ ಭಗವಂತನೂ ಸಹಿತ ಅವತಾರ ಮಾಡಿದ್ರು ಅಥವಾ ಮೇಲಿನಿಂದ